ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ಕೆಲಿಟನ್ ಲೇಕ್ ಅಂತಾನೆ ಫೇಮಸ್ ಆಗಿರೋ ರೂಪ್ಕಂಡ್ ಲೇಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಭಾರತ ಇತಿಹಾಸದಲ್ಲೇ ಮಿಸ್ಟೀರಿಯಸ್ ಲೇಕ್ ಆಗಿ ಇಲ್ಲಿವರೆಗೂ ಕೂಡ ಉಳ್ಕೊಂಡಿದೆ. ಸೊ ಏನಪ್ಪ ಇದು ಮಿಸ್ಟೀರಿಯಸ್ ಲೇಕ್, ಸ್ಕೆಲಿಟನ್ ಲೇಕ್ ಅಂದರೆ ಏನು, ಯಾಕೆ ಇದನ್ನ ಅಂತ ಕರೀತಾರೆ, ಮಿಸ್ಟೀರಿಯಸ್ ಲೇಕ್ ಅಂತ ಯಾಕೆ ಉಳ್ಕೊಂಡಿದೆ, ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಕೆಲಿಟನ್ ಲೇಕ್ ಇಲ್ಲ ಮಿಸ್ಟೀರಿಯಸ್ ಲೇಕ್ ಅಂತ ಹೇಳಿದ್ರೆ ಇದು ರೂಪ್ಕಂಡ್ ಲೇಕ್ ಅಂತ ಒಂದು ಕೆರೆಯ ಹೆಸರಾಗಿದೆ. ಈ ಕೆರೆ ಇರೋದು ಉತ್ತರಾಖಂಡ್ ರಾಜ್ಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರೋದು ಈ ಕೆರೆ ಬಂದ್ಬಿಟ್ಟು. ಸೊ ಏನಪ್ಪ ಈ ಕೆರೆ ಸ್ಪೆಷಲ್ ಅಂದರೆ ಯಾಕೆ ಇದನ್ನ ಕರೀತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ 1942 ಒಬ್ಬ ಫಾರೆಸ್ಟ್ ಆಫೀಸರ್ ಅಲ್ಲಿ ಆ ಪ್ರದೇಶದಲ್ಲಿ ಈ ಥರ ತನ್ನ ಕೆಲಸನ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಆ ಕೆರೆ ಹತ್ರ ಹೋದಾಗ ಆ ಕೆರೆ ದಡದಲ್ಲಿ ರಾಶಿ ರಾಶಿ ಮನುಷ್ಯರ ಅಸ್ತಿತ್ವಗಳು ಸಿಗುತ್ತೆ. ಸೊ ಆ ಟೈಮಲ್ಲಿ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬ್ರಿಟಿಷರು ಭಾರತ ಮೇಲೆ ಆಳ್ವಿಕೆ ನಡೆಸ್ತಾ ಇದ್ರು. ಅದ್ರ ಜೊತೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ನಡೀತಾ ಇತ್ತು. ಸೊ ಅವರು ಆ ವರ್ಲ್ಡ್ ವಾರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೋಸ್ಕರ ಇದ್ರ ಮೇಲೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಯಾರು ಟ್ರಾವೆಲ್ ಮಾಡ್ತಾರೆ, ಬೇರೆ ಕಡೆ ವಲಸೆ ಹೋಗ್ತಿರೋ ಜನಗಳು ಬೈ ಮಿಸ್ಟೇಕಾಗಿ ಎಲ್ಲೋ ಹಿಮ ಅವ್ರ ಮೇಲೆ ಬಿದ್ದು, ಇಲ್ಲ ಅಂತ ಹೇಳಿದ್ರೆ ಆನೆಕಲ್ ಮಳೆ ಆಗಿನೋ ಎಲ್ಲೋ ಒಂದು ಸತ್ತಿರಬೇಕು ಅಂತ ಅನ್ಕೊಂಡು ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿರ್ತಾರೆ. ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅದ್ರ ನಂತರ 1950ರಲ್ಲಿ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ರಿಸರ್ಚ್ ಮಾಡಬೇಕು. ಅಲ್ಲಿ ಸಿಕ್ಕಂಥವ್ರು ಯಾರು, ಯಾಕೆ ಅಲ್ಲಿ ಹೋಗಿದ್ದಾರೆ, ಯಾಕೆ ಜನ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳ್ಕೋಬೇಕು ಅಂತ ಅಲ್ಲಿ ರಿಸರ್ಚ್ ಮಾಡಬೇಕು ಅಂತ ಪಬ್ಲಿಕಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಆ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ತಿಳಿದು ಬಂದಿದ್ದೇನಂತ ಹೇಳಿದ್ರೆ, ಅಲ್ಲಿ ಸಿಕ್ಕಂತಹ ಮನುಷ್ಯರ ಅಸ್ತಿತ್ವಗಳು 1800 ವರ್ಷಗಳ ಹಿಂದಿನವು ಅಂತ. ಅಂದರೆ 800ನೇ ಇಸ್ವಿ 9ನೇ ಶತಮಾನದಲ್ಲಿ ಸಿಕ್ಕಂಥ ಮನುಷ್ಯರ ಅಸ್ತಿತ್ವಗಳು ಅಂತ ಅಲ್ಲಿ ತಿಳಿದು ಬರುತ್ತೆ. ಸೊ ಒಟ್ಟಾರೆಯಾಗಿ ಎಷ್ಟು ಮನುಷ್ಯರ ಅಸ್ತಿತ್ವಗಳು ಸಿಕ್ತು ಅಂತ ಹೇಳಿದ್ರೆ 800ಕ್ಕಿಂತ ಹೆಚ್ಚಿನ ಅಸ್ತಿತ್ವಗಳು ಅಲ್ಲಿ ಸಿಕ್ಕಿದೆ ಅಂತ ಹೇಳಾಗುತ್ತೆ. ಅದು ಕೂಡ ಕೆಲವು ಅಸ್ತಿತ್ವಗಳಿಗೆ ಬುರುಡೆ ಲೇಟ್ ಆಗಿದೆ, ಕೆಲವು ಅಸ್ತಿತ್ವಗಳಿಗೆ ಕೈಯಲ್ಲಿ ಲೇಟ್ ಆಗಿರೋದು, ಇನ್ನು ಕಾಲು ಲೇಟ್ ಆಗಿರೋದು, ಈ ಥರ ಬೇರೆ ಬೇರೆ ಕಡೆ ಲೇಟ್ ಆಗಿರೋದು ಸೇಮ್ ಪ್ಯಾಟರ್ನ್ ಅಂದರೆ ಒಂದೇ ಕಡೆ ಒಂದೇ ಆಯುಧದಿಂದ ಹೊಡೆದಿರೋ ಥರ ಮಾರ್ಗ ಕೂಡ ಕಂಡು ಬಂದಿದೆ. ಅದ್ರ ಜೊತೆಗೆ ಕೆಲವು ಆಯುಧಗಳು, ಒಡವೆ, ಆಮೇಲೆ ಒಂದು ಪ್ರಾಣಿಗಳ ಮೂಳೆಗಳು ಕೂಡ ಅಲ್ಲಿ ಸಿಕ್ಕಿ ಬಂದಿದೆ. ಬಟ್ ಒಂದು ಮಿಸ್ಟರಿಯಾಗಿ ಉಳಿದಿದೆ ಅಂತ ಹೇಳಿದ್ರೆ, ಯಾಕೆ ಸತ್ತಿದ್ದಾರೆ, ಯಾಕೆ ಅಷ್ಟು ಜನ ಅಲ್ಲಿಗೆ ಹೋಗಿದ್ರು, ಅವ್ರು ಏನು ಮಾಡ್ತಾ ಇದ್ರು ಅಂತ ಎಲ್ಲೂ ಕೂಡ ಅದಕ್ಕೆ ಸಾಕ್ಷಿಗಳು ಸಿಗೋದಿಲ್ಲ. ಬಟ್ ಅದಾದಮೇಲೆ ಕೆಲವು ಥಿಯರೀಸ್ ಒಬ್ಬ ರಿಸರ್ಚರ್ಸು ಅಂದರೆ ಸರ್ಚ್ ಮಾಡೋವಂಥವ್ರು ಸರ್ಚ್ ಮಾಡಿ ಒಂದು ಜಾಗದ ಮೇಲೆ ಥಿಯರಿಗಳು ಬರುತ್ತೆ. ಸೊ ಏನು ಥಿಯರಿ ಅಂತ ನೋಡೋದಾದರೆ, ಮೊದಲನೇ ಒಂದು ಥಿಯರಿ ಹೇಳುತ್ತೆ ಅಲ್ಲಿದ್ದಂತಹ ಜನರು ಕಂಪ್ಲೀಟ್ ಒಂದು ರಾಜನ ಹೆಂಡತಿಯ ಗ್ಯಾಂಗ್ ಆಗಿತ್ತು, ಅಂದರೆ ಗುಲಾಮರಾಗಿದ್ದರು. ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗಬೇಕಾದ್ರೆ ಅವರಿಗೆ ಆ ಚಂಡಮಾರುತದಿಂದನೋ ಇಲ್ಲ ಆನೆಕಲ್ ಮಳೆ ಆಗಿ ಇಲ್ಲ ಐಸ್ ಅವರು ಮೇಲೆ ಬಿದ್ದು ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಒಂದೇ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಇನ್ನೊಂದು ಥಿಯರಿಲಿ ಹೇಳ್ತಾರೆ, ಇದು 1841ರಲ್ಲಿ ಭಾರತೀಯ ಸೈನಿಕರು ಟಿಬೇಟ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಅಲ್ಲಿ ಸೋತು ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಸತ್ತಂತಹ ಮಾನವರ ಮೂಳೆಗಳಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ಬಟ್ ಇದು ಯಾವುದಕ್ಕೂ ಕೂಡ ಪ್ರೂಫ್ ಅನ್ನೋದು ಸಿಕ್ಕಿಲ್ಲ. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಸಿಕ್ಕಂತಹ ಮೂಳೆಗಳು ಈಗ ನಮಗೆ ಬಂದಿತ್ತಲ್ಲ, ಈಗ ನಮಗೆ ಕೋವಿಡ್ ಬಂದಿತ್ತಲ್ಲ, ಅದೇ ರೀತಿಯೇ ಆ ಟೈಮಲ್ಲಿ ಯಾವುದೋ ಒಂದು ರೋಗ ಬಂದಾಗ ಅಲ್ಲಿ ಆ ರೋಗದಿಂದ ಸತ್ತಂಥ ಮನುಷ್ಯರನ್ನ ಅಲ್ಲಿ ತಗೊಂಡೋಗಿ ಹೂಳಲಾಗಿದೆ, ಅಂದರೆ ಅಲ್ಲಿ ತಗೊಂಡೋಗಿ ದಫನ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಬಟ್ ಈಗ ಯಾವುದೂ ಕೂಡ ಪ್ರೂಫ್ ಅನ್ನೋದು ಸಿಗದೇ ಇರೋ ಕಾರಣ ಇದು 9ನೇ ಶತಮಾನದಲ್ಲಿ ಸತ್ತಂಥ ಒಂದು ಜನಾಂಗದ ಮನುಷ್ಯರು ಅಂತ ಹೇಳ್ಬಿಟ್ಟು ಅದನ್ನು ಅಸ್ಯೂಮ್ ಮಾಡ್ಕೊಂಡು ಅದನ್ನು ಅಲ್ಲಿಗೆ ಇಗ್ನೋರ್ ಮಾಡಿರ್ತಾರೆ. ಬಟ್ ರೀಸೆಂಟಾಗಿ ಒಂದು 5 ವರ್ಷ ಕಂಪ್ಲೀಟ್ ಸಿಕ್ಕಂತಹ ಮೂಳೆಗಳ ಮೇಲೆ ರಿಸರ್ಚ್ ಮಾಡಿದ ಮೇಲೆ DNA ಟೆಸ್ಟ್ ಹಾಗೂ ಕಾರ್ಬನ್ ಡೇಟಿಂಗ್ ಟೆಸ್ಟ್ನ ಮಾಡಿದ ಮೇಲೆ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ಸಿಕ್ಕಂತಹ ಮನುಷ್ಯರ ಮೂಳೆಗಳು ಕೇವಲ ಒಂದು ಗುಂಪಿನ ಜನಾಂಗದಲ್ಲ, ಬದಲಾಗಿ ಬೇರೆ ಬೇರೆ ಜನಾಂಗದ ಅಸ್ತಿತ್ವಗಳಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ಗುಂಪು ಭಾರತೀಯರಾಗಿದೆ, ಇನ್ನೊಂದು ಗುಂಪು ಜಪಾನೀಸ್ ಹೌದು, ಇನ್ನೊಂದು ಗುಂಪು ರಷ್ಯಾದವುದು, ಇನ್ನೊಂದು ಗುಂಪು ಚೈನಾದವುದು, ಈ ಥರ ಬೇರೆ ಬೇರೆ ಗ್ರೂಪ್ನ ಮನುಷ್ಯರಾಗಿದೆ ಅಂತ ಹೇಳಿ ಕೂಡ ತಿಳಿದು ಬರುತ್ತೆ. ಅದ್ರ ನಂತರ ತಿಳಿದು ಏನಿದೆ ಅಂತ ಹೇಳಿದ್ರೆ, ಅವರು ಸತ್ತಿರೋದು ಕಂಪ್ಲೀಟ್ ಅಲ್ಲಿ ಸಿಕ್ಕಿದ ಮೂಳೆಗಳು ಕೇವಲ 800ನೇ ಇಸ್ವಿಗಳಲ್ಲಿ ಅಲ್ಲ, ಬದಲಾಗಿ 800ರಲ್ಲಿ ಸ್ವಲ್ಪ ಅಸ್ತಿತ್ವಗಳು ಸಿಕ್ಕಿದೆ, ಕೆಲವು ಮನುಷ್ಯರು ಸತ್ತಿದ್ದಾರೆ. 1000ನೇ ಇಸ್ವಿಯಲ್ಲಿ ಕೆಲವು ಮನುಷ್ಯರು ಸತ್ತಿದ್ದಾರೆ, ಹಾಗೆಯೇ 1200ನೇ ಇಸ್ವಿಯಲ್ಲಿ ಕೆಲವರು ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಸೊ ಇದರಿಂದ ಈ ಥಿಯರಿ ಬಂದಾದ್ಮೇಲೆ ಈ ರಿಸರ್ಚ್ ಮಾಡಿದ ಮೇಲೆ ತಿಳಿದು ಹಿಂದೆ ಇದ್ದಂಥ ಅಸಂಪ್ಷನ್ ಯಾವುದೂ ಕೂಡ ನಿಜ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ತಿಳ್ಕೊಂಡು ಮೇಲೂ ಕೂಡ DNA ಟೆಸ್ಟ್ ಮಾಡಿದ್ರು, ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿದ್ರು, ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದ್ರು ಕೂಡ ಆ ಮನುಷ್ಯರಲ್ಲಿ ಯಾಕೆ ಹೋಗಿದ್ರು, ಯಾಕೆ ಅವ್ರು ಸತ್ತಿದ್ದಾರೆ, ಅದು ಕೂಡ ಬೇರೆ ಬೇರೆ ಟೈಮಲ್ಲಿ, ಅಂದರೆ 200 ವರ್ಷ ಗ್ಯಾಪ್ ಆದರು
800ನೇ ಇಸ್ವಿ, 1000ನೇ ಇಸ್ವಿ, 1200ನೇ ಇಸ್ವಿಯಲ್ಲಿ ಬೇರೆ ಬೇರೆ ಟೈಮ್ ಲೈನಲ್ಲಿ ಯಾಕೆ ಅಲ್ಲಿ ಆ ಜನ ಹೋಗಿದ್ರು, ಯಾಕೆ ಅವರಲ್ಲಿ ಸತ್ತಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಪ್ರೂವ್ ಮಾಡೋ ಥರ ಒಂದು ಸಾಕ್ಷ್ಯಾಧಾರ ಸಿಗದೇ ಇರೋ ಕಾರಣ ಆ ಪ್ಲೇಸ್ ಇನ್ನೂ ಕೂಡ ಮಿಸ್ಟೀರಿಯಸ್ ಆಗಿ ಉಳಿದಿದೆ. ಬಟ್ ಅಲ್ಲಿ ಇವಾಗ ಅಸಂಪ್ಷನ್ ಮಾಡ್ಕೊಂಡಿರೋದು ಏನಂತ ಹೇಳಿದ್ರೆ, ಆ ಟೈಮಲ್ಲಿ ಭಾರತದಿಂದ ಬೇರೆ ದೇಶಕ್ಕೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ದೇಶದಿಂದ ಭಾರತದಲ್ಲಿ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ದ ಕಾರಣ ಕೆಲವರು ವ್ಯಾಪಾರಿಗರು ಭಾರತದಿಂದ ಬೇರೆ ಕಡೆಗೆ, ಬೇರೆ ಕಡೆಯಿಂದ ಭಾರತಕ್ಕೆ ಈ ಥರ ವಲಸೆ ಹುಡ್ಕೊಂಡು ಅಲ್ಲಿ ವ್ಯಾಪಾರ ಮಾಡೋ ಟೈಮಲ್ಲಿ ಅವರಿಗೆ ಈ ಥರ ಟ್ರಾವೆಲ್ ಮಾಡೋ ಟೈಮಲ್ಲಿ ಅವರಿಗೆ ಅನಾಹುತ ಉಂಟಾಗಿ ಚಂಡಮಾರುತ, ಇಲ್ಲ ಅಂತ ಹೇಳಿದ್ರೆ ಹಿಮ ಅವ್ರ ಮೇಲೆ ಬಿದ್ದು, ಇಲ್ಲ ಅಂತ ಹೇಳಿದ್ರೆ ಆನೆಕಲ್ಲು ಮಳೆ ಆಗಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಅಸ್ಯೂಮ್ ಮಾಡ್ಕೊಳಕ್ಕಾಗ್ತಾ ಇದೆ. ಬಟ್ ಇದನ್ನು ಪ್ರೂವ್ ಮಾಡೋಕ್ಕೆ ಯಾವುದೇ ಥರದ ಪ್ರೂಫ್ ಸಿಕ್ಕಿಲ್ಲ. ಸೊ ಇದೇ ಕ್ವಶನ್ನ 5 ವರ್ಷ ರಿಸರ್ಚ್ ಮಾಡಿದಂಥ ಅವ್ರನ್ನ ಕೇಳಿದ್ರೆ ಅವ್ರು ಹೇಳಿದ ಒಂದೇ ಉತ್ತರ, ವಿ ಆರ್ ಸ್ಟಿಲ್ ಸರ್ಚಿಂಗ್ ಫಾರ್ ದ ಆನ್ಸರ್ ಅಂತ ಅವರು ಹೇಳ್ತಾರೆ. ಸೊ ಇದೇ ರೀಸನ್ಗೆ ಆ ಕೆರೆನ, ಆ ರೂಪ್ಕಂಡ್ ಲೇಕ್ನ ಮಿಸ್ಟೀರಿಯಸ್ ಲೇಕ್ ಇಲ್ಲ ಸ್ಕೆಲಿಟನ್ ಲೇಕ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಿದೆ. ಇನ್ನೂ ಡೀಪಾಗಿ ಇದ್ರ ಬಗ್ಗೆ ನಾಲೆಜ್ ಬೇಕು, ಇಲ್ಲ ತಿಳ್ಕೋಬೇಕು ಅಂತ ಹೇಳೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಆರ್ಟಿಕಲ್ಸ್ನ ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ, ಅದ್ರ ಜೊತೆಗೆ ಕೆಲವು ಬುಕ್ಗಳನ್ನ ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ. ಅದ್ರ ಬಗ್ಗೆ ಅದ್ರಲ್ಲಿ ಹೋಗಿ ನೀವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೋದಾಗಿದೆ. ಇದಿಷ್ಟು ಕೂಡ ಇವತ್ತಿನ ವಿಡಿಯೋದ ಸ್ಪೆಷಲ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.